ಜೈಲು ಅಂದರೆ ಅದು ಖೈದಿಗಳ ಪಾಲಿನ ನರಕ ಅನ್ನೋದು ಸಮಾಜದ ನಂಬಿಕೆ. ಅಸಲಿಗೆ ಇಲ್ಲಿನ ರಿಯಾಲಿಟಿನೇ ಬೇರೆ. ನಿಜವಾಗಿಯೂ ಇಲ್ಲಿ ನರಕಯಾತನೆ ಅನುಭವಿಸ್ತಾ ಇರೋದು ಜೈಲಿನ ಸಿಬ್ಬಂದಿ. ಇತ್ತೀಚೆಗೆ ತಾನೇ ನಟೋರಿಯಸ್ ರೌಡಿ ಕೊರಂಗು ಸೆಂಟ್ರಲ್ ಜೈಲ್ ಅಧೀಕ್ಷಕರ ಮೇಲೆ ಹಲ್ಲೆ ನಡೆಸಿದ್ದ ಸುದ್ದಿ ಕೇಳಿದ್ರಿ. ಇದರಿಂದ ರೋಸಿ ಹೋಗಿರೋ ಸಿಬ್ಬಂದಿ ರಕ್ಷಣೆಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ತಮ್ಮ ನೋವನ್ನು ಬಿಚ್ಚಿಟ್ಟಿದ್ದಾರೆ. ನಮ್ಮ ಮನೆ ಎಲ್ಲಿದೆ, ನಮ್ಮ ಮನೆ ಅಡ್ರೆಸ್ ತೊಗೊಂಡಿರ್ತಾರೆ, ನಮ್ಮ ಮಕ್ಕಳು ಎಲ್ಲಿ ಶಾಲೆಗೆ ಹೋಗ್ತಾರೆ ಅಂತ ತೊಗೊಂಡಿರ್ತಾರೆ, ನಮ್ಮಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಗೊತ್ತವ್ರು. ಪ್ರತಿ ಒಂದೆರಡು ಅಡ್ರೆಸ್ ತೊಗೊಂಡಿರ್ತಾರೆ ಕ್ರಿಮಿನಲ್ಗಳು. ತೊಗೊಂಡ್ಬಿಟ್ಟು ಅವರು ನಮ್ಮನ್ನೇ ಒಳಗಡೆ ನೇರವಾಗಿ ಧಮಕಿ ಹಾಕ್ತಾರೆ. ಏನಂತ, ನಿಮ್ಮ ನಂಬರ್ ನಮ್ಗೆ ಗೊತ್ತಿದೆ, ನೀವು ಹಿಂಗ್ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಹಿಂಗೆ ಕಿಡ್ನಾಪ್ ಮಾಡ್ತೀವಿ, ನಿಮಗೆ ಬಾಂಬ್ ಹಾಕ್ತೀವಿ. ಇಲ್ಲಿ ಮಹಿಳೆಯರು ಏನು ಕಡಿಮೆ ಇಲ್ಲ, ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ಮತ್ತೆ ಅಸಭ್ಯ ಮಾತುಗಳಿಂದ ಮಾತಾಡ್ಬಿಟ್ಟು ನಮ್ಮ ಫ್ಯಾಮಿಲಿ ಮ್ಯಾಟರ್ ಎಲ್ಲ ತಗೊಂಡ್ಬಿಟ್ಟು ನಮ್ಮನ್ನೆಲ್ಲ ಬೈತಾರೆ. ಆದ್ರೆ ಏನೇನು ನಾವು ಮಾತಾಡಕ್ ಹೋದ್ರೆ ಅವ್ರಿಗೆ ಹೊಡೆಯಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಬರೆದಾಕ್ತವ್ರೆ. ಎಸ್, ಈ ನೊಂದ ಜೈಲು ಸಿಬ್ಬಂದಿ ಹೇಳ್ತಿರೋದು ಅಕ್ಷರಶಃ ಸತ್ಯ. ಇಲ್ಲಿ ರೌಡಿಗಳೇ ರಾಜರು. ರೌಡಿಗಳು ಹೊರಗಡೆಗಿಂತ ಇಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ. ಜೈಲು ಸಿಬ್ಬಂದಿ ಸೊಲ್ಲೆತ್ತಿದ್ರೆ ಅಲ್ಲೇ ಅಡಗಿಸೋ ಪ್ರಯತ್ನ ಮಾಡ್ತಾರೆ. ಜೈಲು ಸಿಬ್ಬಂದಿಯ ಫುಲ್ ಡೀಟೇಲ್ಸ್ ತಗೊಂಡು ಸಿಬ್ಬಂದಿ ಮತ್ತವರ ಕುಟುಂಬವನ್ನೇ ಫಿನಿಶ್ ಮಾಡೋ ಬೆದರಿಕೆ ಹಾಕ್ತಾರೆ. ಇದುವರೆಗೂ ನಾವು ಯಾವುದೇ ಮೀಡಿಯಾ ಮುಂದೆ ಬಂದಿಲ್ಲ, ಯಾಕೆಂದ್ರೆ ನಮಗೆ ಶಿಸ್ತು ಕ್ರಮ ಜರುಗಿಸ್ತಾರೆ. ನಮ್ಮಲ್ಲಿ ಒಂದು ಮ್ಯಾನ್ಯುವಲ್ ಇದೆ, ಬರಬಾರ್ದು. ಆದ್ರೆ ಏನ್ ಮಾಡೋಣ, ಮಿತಿ ಮೀರಿ ಬಿಟ್ಟಿದೆ. ಎಲ್ಲಿವರೆಗೆ ತಡ್ಕೋಬಹುದು ಅಲ್ಲಿವರೆಗೆ ತಡ್ಕೋಬಹುದು. ನಾವು ಪೂರ ಪಾತಾಳ ಕೇಳ್ಬಿಟ್ಟಿದೀವಿ. ಅಧಿಕಾರಿಗಳು ಮುಚ್ಚಾಕ್ತಾವ್ರೆ, ಯಾವುದನ್ನು ಮೀಡಿಯಾಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ. ಇಲ್ಲಿ ಸಿಬ್ಬಂದಿಗಳ ಪ್ರತಿನಿತ್ಯ ಬದುಕೋದ್ರಲ್ಲಿ ಅವರು ಬಹಳ ರಿಸ್ಕ್ ಫೇಸ್ ಮಾಡ್ತಾವ್ರೆ. ಈ ರೋಡಿಗಳನ್ನ ಹತ್ತಿಕ್ಕೋದಲ್ಲಿ ಅವರನ್ನ ಕಂಟ್ರೋಲ್ ಮಾಡೋ ವಿಷಯದಲ್ಲಿ ರೋಡಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿದೆ ಜೈಲು. ಅಂದಹಾಗೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಅನಾಯಾಸವಾಗಿ ಮಾದಕ ದ್ರವ್ಯಗಳು ಸಪ್ಲೈ ಆಗ್ತವೆ. ಮೊಬೈಲ್, ಗಾಂಜಾ, ಮಾರಕಾಸ್ತ್ರಗಳು ಇಲ್ಲಿಗೆ ಸರಾಗವಾಗಿ ಬರ್ತವೆ. ಓಬಿ ರಾಯನ ಕಾಲದ ಚೆಕ್ಕಿಂಗ್ ಸಿಸ್ಟಮ್, ಜೈಲಿನ ಅಭದ್ರತೆ ಬಗ್ಗೆ ಸಿಬ್ಬಂದಿನೇ ಹೇಳ್ತಾರೆ, ಕೇಳಿ. ಅವ್ರು ಯಾವ ರೀತಿ ತರ್ತಾನೆ, ಈ ಬ್ಲಾಡರ್ ತನಕ ಏರಿಸ್ಕೊ ಬರ್ತಾರೆ ಸರ್. ನಿರೋಧ ಪ್ಯಾಕೆಟ್ಗಳಿಗೆ ಇದಕ್ಕೆ ಇದು ಮಾಡ್ಕೊಂಡು ಗಾಂಜಾ ಮತ್ತು ಟ್ಯಾಬ್ಗಳಿಗೆ ಮಾದಕ ವಸ್ತುಗಳನ್ನ ಏರಿಸ್ಬಿಟ್ಟು ಸರ್, ನಾವು ಹೇಳೋಕ್ಕಲ್ಲ, ಮಹಿಳಾ ಸಿಬ್ಬಂದಿಗಳ ನಾಚಿಕೆ ಆದ್ರೂ ಹೇಳ್ತಿದ್ದೀವಿ. ಒಟ್ಟೆ ಈ ಮಟ್ಟಕ್ಕೆ ಬ್ಲಾಡರ್ ತನಕ ಏರಿಸ್ಕೊ ಬರ್ತಾರೆ ಸರ್. ಈ ಮಟ್ಟಕ್ಕೆ ಇದನ್ನ ತೆಗೆದು ನಾವು ತೋರಿಸಿ ಇದನ್ನ ಸಹಿತ ನಾವು ಹಿರಿಯ ಅಧಿಕಾರಿಗಳಿಗೆ ಒಪ್ಪಿಸಿದೀವಿ. ಆಯ್ತು ಸರ್, ಚಪ್ಪಲಿ ಇಟ್ಕೊ ಬರ್ತಾರೆ, ಶೂಸ್ ಒಳಗೆ ಇಟ್ಕೊ ಬರ್ತಾರೆ, ರಬ್ಬರ್ ಬ್ಯಾಂಡ್ ಇಟ್ಕೊ ಬರ್ತಾರೆ, ವಿಡಿಯೋ ಮಾಡಿಸಿದೀವಿ. ಅದು ಭದ್ರತೆ ಏನಿದೆ, ಭದ್ರತೆ ಲೋಪದೋಷಗಳಿದೆ, ಒಂದಲ್ಲ ನಾನಾ ಲೋಪದೋಷಗಳಿದೆ. ಮೊಬೈಲ್ಗಳು ಬರ್ತವೆ, ಗಾಂಜಾ ಪ್ಯಾಕೆಟ್ಸ್ ಬರ್ತವೆ, ಬಾಟಲ್ಗಳು ಎಸಿತಾರೆ ಗೋಡೆದ ಮೇಲಿಂದ. ಎಳನೀರಲ್ಲಿ ಒಂದು ಎಳನೀರನ್ನು ಓಪನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕಟ್ ಮಾಡಿ ಅದರೊಳಗೆ ಎಳನೀರು ಎರಡೆರಡು ಮೂರು ಮೊಬೈಲ್ ಇಟ್ಕೊಂಡು ಮತ್ತೆ ಪೇಸ್ಟ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಬಂದಿರ್ತಾರೆ. ಆಯ್ತಾ, ಅದನ್ನೆಲ್ಲ ಹಿಡಿದಿದ್ವಿ. ಸಿಬ್ಬಂದಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರು ಹಿರಿಯ ಅಧಿಕಾರಿಗಳು ಮಾತ್ರ ಏನೂ ಇಲ್ಲ ಅಂತಾನೆ ರಾಗ ಹೇಳಿದ್ದಾರೆ. ಜೈಲು ಅಧಿಕಾರಿಗಳ ಈ ಜಿಡ್ಡುತನದಿಂದ ಬೇಸತ್ತ ಸಿಬ್ಬಂದಿ ಜೈಲು ಅಧಿಕಾರಿಯ ಎದುರೇ ತಮ್ಮ ಅಸಮಾಧಾನ ಹೊರಹಾಕಿದ್ರು ನೋಡಿ. ಅದಷ್ಟೇ, ನಾವು ಅಭದ್ರತೆಯಲ್ಲಿ ಇಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ, ನಮಗೆ ರಕ್ಷಣೆ ಇಲ್ಲ, ಏನೋ ಪೊಲೀಸ್ನವರಾಗಿ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾನೆ. ನಿಮ್ಮ ಸಿಬ್ಬಂದಿ ಹೇಳಿದ್ದೆ, ನಾನು ಹೇಳಿದ್ದೆ. ನಿಜ, ಅಂತ ಪರಿಸ್ಥಿತಿ ಏನೂ ಇಲ್ಲ. ಕಾರಾಗೃಹದಲ್ಲಿ ಅಂತ ಪರಿಸ್ಥಿತಿ ಏನು. ಇದು ನಮ್ಮ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಹಣೆ ಬರಹ. ಮೊನ್ನೆ ತಾನೇ ರೌಡಿ ಕೊರಂಗು ಅಧೀಕ್ಷಕರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ರು ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕೆ ಆಗಿಲ್ಲ. ಅದ್ಯಾಗೋ ಕಷ್ಟಪಟ್ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ನನ್ನ ಸರ್ಚ್ ಮಾಡಕ್ಕೆ ಬರಬಾರ್ದಾಗಿತ್ತು, ಅದು ಇದಂತ ಬೆದರಿಕೆ ಹಾಕಿದ. ಆಮೇಲೆ ನಾವು ನಿನಗೆ ಹಿಂಗೆ ಆದರೆ ನಿನಗೆ ಜೀವ ಸಹಿತ ಬಿಡೋದಿಲ್ಲ ಬೆದರಿಕೆ ಹಾಕಿದ. ಆಮೇಲೆ ಅದನ್ನು ಹೇಳಿದ ನಂತರ ನಾವು ಮಾಮೂಲಿ ನಮ್ಮ ಸಿಬ್ಬಂದಿಗೆಲ್ಲ ಕರೆದ ನಂತರ ಆಚೆ ಬಂದು ಲಾಕ್ ಮಾಡಿಸಿ ಆಚೆ ಬಂದ್ವಿ. ನಮ್ಮ ಇಲಾಖೆ ಸಿಬ್ಬಂದಿ ಒಂದು ತಪ್ಪು ಮಾಡಿದರೆ ಆ ಕ್ಷಣದಲ್ಲಿ ರಾತ್ರಿ 2 ಗಂಟೆ ರಾತ್ರಿ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಉದಾಹರಣೆ ಇದೆ, ನಮ್ಮಲ್ಲಿ ಫ್ಯಾಕ್ಸ್ ಮುಖಾಂತರ ಸಸ್ಪೆಂಡ್ ಮಾಡಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಮ್ಮ ಕಾರಾಗೃಹ ಮಂತ್ರಿಗೆ ಇದರ ಬಗ್ಗೆ ಅರಿವೇ ಇಲ್ವಾ? ಜೈಲೇ ಸರಿ ಇಲ್ಲ ಅಂದಮೇಲೆ ಅಪರಾಧ ಚಟುವಟಿಕೆ ನಿಯಂತ್ರಿಸೋದು ಕನಸಿನ ಮಾತು. ಮಾಧ್ಯಮಗಳು ಎಷ್ಟೇ ಬಾರಿ ವರದಿ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ಹೇಳಿದ ಮೇಲಾದರೂ ಕ್ರಮ ಕೈಗೊಳ್ತಾರಾ ನೋಡಬೇಕು. ಇಲ್ಲ ಅಂದ್ರೆ ಜೈಲ್ ಯಾಕೆ ಬೇಕೇಳಿ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.